ಕಲ್ಯಾಣರಾವ್ ಪಾಟೀಲ್ ಸರ್ ಅವರೇ, ಸ್ನೇಹಿತರಾದಂಥ ಡಾಕ್ಟರ್ ಶಿವರಾಜ್ ಶಾಸ್ತ್ರಿಗಳೇ, ಹಾಗೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಾಗ್ ಶೆಟ್ಟಿ ಸರ್ ಅವರೇ, ಹಾಗೆ ಸುರೇಶ್ ಸರ್ ಅವರೇ, ಸಹೋದರಿಯರಾದಂಥ ದಾಕ್ಷಾಯಿಣಿ ಅವರೇ, ಈ ಸಮಾರಂಭದಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಸಹೋದರ ಸಹೋದರಿಯರೇ, ವೇದಿಕೆ ಮೇಲೆ ಮಾತಾಡುವ ಕಾಲಕ್ಕೆ ಅದರಲ್ಲಿ ಕೊನೆಯಲ್ಲಿ ಮಾತಾಡುವವರಿಗೆ ಎರಡು ಸಮಸ್ಯೆಗಳು ಎದುರಾಗ್ತಾ ಇದೆ. ಒಂದು, ಈಗಾಗಲೇ ಈಗ ಮೊದಲು ಮಾತಾಡಿದವರು ಆ ವಿಷಯವನ್ನು ಕುರಿತು ಸಂಪೂರ್ಣವಾದಂಥ ಮಾಹಿತಿಯನ್ನು ಸಭೆ ಕೊಟ್ಟು ಬಿಟ್ಟಿರ್ತಾ ಇದ್ದಾರೆ. ನಂತರ ಮಾತಾಡುವವರಿಗೆ ವಿಷಯನೇ ಉಳಿದಿರೋದು. ಇದೊಂದು ದೊಡ್ಡ ಸಮಸ್ಯೆ. ಎರಡನೇದು ಭೀಕರವಾದಂಥ ಇನ್ನೊಂದು ಸಮಸ್ಯೆ ಇದೆ ರೀ. ಸಭೆಯಲ್ಲಿ ಉಪಸ್ಥಿತರಿರುವಂಥ ಸಭಾಸದರೇನಿದ್ದಾರಲ್ಲ, ಅವ್ರ ತಾಳ್ಮೆಗೆ ಒಂದು ಮಿತಿ ಇರ್ತಾ ಇದೆ. ಆ ಮಿತಿ ಮುಗಿದು ಬಿಟ್ಟಿತ್ತು ಅಂತಂದ್ರೆ ಮಾತಾಡೋರು ದೊಡ್ಡ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಅದಕ್ಕೆ ಈಗ ನನಗೆ ಅವು ಎರಡು ಸಮಸ್ಯೆಗಳು ನಾನು ಮುಂದಿದ್ದಾವೆ. ಅದಕ್ಕೆ ಆದರೂ ನಿಮ್ಮ ತಾಳ್ಮೆಯನ್ನು, ಸಹನೆಯನ್ನು ನಾನು ಒರಿಯರ್ಸಕ್ಕೆ ಹೋಗೋದಿಲ್ಲ. ಅದರ ಮೊದಲನೇದಾಗಿ ನಾನು ಈ ಒಂದು ಸ್ಥಾನಕ್ಕೆ, ಪುಣ್ಯಕ್ಷೇತ್ರಕ್ಕೆ ಬಂದದ್ದು ಪೂಜ್ಯರ ಅಪ್ಪಣೆ ಮೇರೆಗೆ ಒಂದೆರಡು ಅನಿಸಿಕೆಗಳನ್ನು ತಮ್ಮ ಜೊತೆಗೆ ಹಂಚಿಕೊಳ್ಬೇಕಾಗಿದೆ. ತಮ್ಮೆಲ್ಲರಿಗೂ ಗೊತ್ತಿದ್ದ ಹಾಗೆ ಇದು 3 ಕಾರ್ಯಕ್ರಮಗಳಿಂದ ಕೂಡಿದಂಥ ತ್ರಿವೇಣಿ ಸಂಗಮ ಅಂತ ಹೇಳಿದೆ. ಒಂದು ಲೂಯಿ ಬ್ರೇಲ್ ಅವರ ಜಯಂತಿ, 2 ಸಿದ್ದರಾಮೇಶ್ವರ ಅವರ ಜಯಂತಿ, 3 ಸಾಧಕರಿಗೆ ಪ್ರಶಸ್ತಿಯನ್ನು ಪ್ರದಾನ ಮಾಡುವಂಥ ಸಂಗಮ. ಒಂದೊಂದು ಮಾತುಗಳನ್ನು ಹೇಳಿ ನಾನು ಮುಗಿಸ್ತಾ ಇದ್ದೇನೆ. ಲೂಯಿ ಬ್ರೇಲ್ ಅವರ ಬಗ್ಗೆ ಮಾತಾಡಿದರು, ಶಾಸ್ತ್ರಿಗಳು ಮಾತಾಡಿದರು, ನಮ್ಮ ಕಲ್ಯಾಣರಾವ್ ಪಾಟೀಲ್ ಸರ್ ಅವರು ಮಾತಾಡಿದರು, ಇನ್ನೂ ಮಾತಾಡೋರಿದ್ದಾರೆ. ಲೂಯಿ ಬ್ರೇಲ್ ನನಗೆ ಯಾಕೆ ಮುಖ್ಯ ಅನಿಸ್ತಾ ಇದ್ದಾರೆ ಅಂತಂದ್ರೆ, ನಮ್ಮ ಕನ್ನಡಕ್ಕೂ ಒಂದು ಲಿಪಿ ಇದೆ, ತೆಲುಗಿಗಿದೆ, ಮರಾಠಿಗಿದೆ, ಹೀಗೆ ಬೇರೆ ಬೇರೆ ಭಾಷೆಗಳಿಗೆ ಒಂದು ಲಿಪಿ ಅನ್ನೋದಿದೆ. ಆ ಲಿಪಿ ಹೇಗಿದೆ ಅಂತಂದ್ರೆ ಒಂದೊಂದು ಅಕ್ಷರಕ್ಕೆ ಒಂದೊಂದು ಲಿಪಿ ಇದೆ, ಬೇರೆ 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 ಬೇರೆ. ಈಗ ಯಾವುದೋ ಒಂದು ಭಾಷೆಯಲ್ಲಿ 26 ಅಕ್ಷರಗಳು ಇರ್ತಾ ಇದೆ, ಮತ್ತೊಂದರಲ್ಲಿ 47 ಇರ್ತಾ ಇದೆ, ಮತ್ತೊಂದರಲ್ಲಿ 52 ಇರ್ತಾ ಇದೆ. ಹೀಗೆ ಬೇರೆ ಬೇರೆ ಅಕ್ಷರಗಳು ಇರ್ತಾ ಇದೆ, ಸಂಖ್ಯೆ ಬೇರೆ ಬೇರೆ ಆಗ್ತಾ ಇದೆ. ಲೂಯಿ ಬ್ರೇಲ್ ಅವರ ವೈಶಿಷ್ಟ್ಯ ಏನು ಅಂತಂದ್ರೆ, ಅವರೇನು ಬ್ರೇಲ್ ಲಿಪಿಯನ್ನು ಕಂಡುಹಿಡಿದರು ಈ ಕಣ್ಣಿರ್ಲಾರ್ದಂಥವ್ರಿಗೆ. ಆ ಲಿಪಿ ಆಗಿದೆ ಅಂದ್ರೆ ಕೇವಲ 6 ಡಾಟ್ಗಳು, 6 ಚುಕ್ಕಿಗಳಿವೆ. ಬರೀ 6 ಚುಕ್ಕಿಗಳಲ್ಲಿ ಎಲ್ಲ ಅಕ್ಷರಗಳಲ್ಲಿ ಸೆರೆ ಹಿಡಿತಾ ಇದ್ದಾರೆ. ಅದರಲ್ಲಿ ಬರ್ತಾ ಇದೆ, ಆ ಈ ಹಳ ಕ್ಷೇತ್ರ ಎಲ್ಲ ಅಕ್ಷರಗಳು ಅದರಲ್ಲಿ ಬರ್ತಾ ಇದೆ. ಇಂಗ್ಲಿಷ್ ABCD XYZ ಅದೇ 6 ಡಾಟ್ಗಳಲ್ಲಿ ಬರ್ತಾ ಇದೆ. ಇದು ಬಹಳ ವಿಚಿತ್ರವಾದಂಥದ್ದು, ಇದು ದೊಡ್ಡ ಸಾಧನೆ. ಬರೀ 6 ಒಂದು ಕಡೆಗೆ 3 ಚುಕ್ಕಿಗಳು ಒಂದ್ರ ಕೆಳಗೊಂದು, ಪಕ್ಕದಾಗ 3 ಚುಕ್ಕಿಗಳು ಒಂದ್ರ ಕೆಳಗೊಂದು, ಬಟ್ 6 ಚುಕ್ಕಿಯಲ್ಲಿ ಎಲ್ಲ ಅಕ್ಷರಗಳನ್ನು ಸೆರೆ ಹಿಡಿಯುವಂತ ಜಾಣ್ಮೆ, ಕೌಶಲ್ಯವನ್ನ ಮೆರೆದರು. ಅದಕ್ಕೆ ಲೂಯಿ ಬ್ರೇಲ್ ಅವರು ನನಗೆ ಬಹಳ ಮುಖ್ಯ ಅನಿಸ್ತಾ ಇದ್ದಾರೆ. ಇನ್ನೊಂದು 2 ಮಾತುಗಳು ಹೇಳಬೇಕು ಅಂತಂದ್ರೆ, ಸಿದ್ದರಾಮೇಶ್ವರ ಅವ್ರ ಬಗ್ಗೆ ಇತ್ತೀಚೆಗೆ ನಮ್ಮ ದೇಶದಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಒಂದು ಚರ್ಚೆ ನಡೀತಿದೆ. ಬಹಳಷ್ಟು ಜನ ಕೇಳಿರ್ಬೇಕು, ಆಲಿಸಿರ್ಬೇಕು ಅಂತ ನಾನು ಭಾವಿಸ್ತಾ ಇದ್ದೀನಿ. ಏನ ಚರ್ಚೆ ಅಂದ್ರೆ, ನಮ್ಮ ದೇಶದಲ್ಲಿ ಮಹಾನುಭಾವರ ಮೂರ್ತಿಗಳನ್ನು ಪ್ರತಿಷ್ಠಾಪನೆ ಮಾಡ್ತಾ ಇದ್ದಾರೆ. ಪ್ರತಿಷ್ಠಾಪನೆ ಮಾಡಿದಂತಹ ಮೂರ್ತಿಗಳಿಗೆ ಮಾಲಾರ್ಪಣೆ ಮಾಡ್ತಾನೂ ಇದ್ದಾರೆ. ಅದರ ಮಹಾನುಭಾವರು ಕೊಟ್ಟಂತ ಸಂದೇಶಗಳನ್ನ, ತತ್ವ ಸಿದ್ಧಾಂತಗಳನ್ನ ಮುಚ್ಚಿ ಹಾಕ್ತಾ ಇದ್ದಾರೆ. ಆ ಕೆಲಸವನ್ನು ನಾವು ಮಾಡಬಾರ್ದು. ಇಷ್ಟೊತ್ತು ಶಾಸ್ತ್ರಿಗಳು, ಕಲ್ಯಾಣರಾವ್ ಪಾಟೀಲ್ ಸರ್ ಅವರು ಸಿದ್ದರಾಮೇಶ್ವರರ ತತ್ವ ಸಿದ್ಧಾಂತಗಳನ್ನ, ಅವರು ಈ ಸಮಾಜ ಕೊಟ್ಟಂತ ಸಂದೇಶವನ್ನ ತಮ್ಮ ಮುಂದೆ ಹೇಳಿದ್ದಾರೆ. ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ. ಆ ಕೆಲಸವನ್ನು ನಾವು ಮಾಡಬೇಕಾಗಿದೆಯಾ? ಸಿದ್ದರಾಮೇಶ್ವರರನ್ನ ಓದುವ ಕಾಲಕ್ಕೆ ನಾವು ಗಮನಿಸಿದ ಹಾಗೆ, ಅವರು ಈ ಜಗತ್ತಿನಲ್ಲಿರುವಂಥ ಎಲ್ಲ ಜೀವಿಗಳಿಗೆ, ಮನುಷ್ಯ ಬಂದ, ಪಶು ಪಕ್ಷಿ ಪ್ರಾಣಿಗಳು ಬಂದು, ಸಮಾಜ ಬಂದು, ಎಲ್ಲರ ಅಭಿವೃದ್ಧಿಗಾಗಿ ಕೆರೆ ಬಾವಿಗಳನ್ನು ಕಟ್ಟಿಸಿದ್ರು. ಅದಕ್ಕೆ ಕೆಲವೊಬ್ಬರು ಅವರನ್ನು ಒಡ್ಡ ಅಂತ ಕರೆದದ್ದು ಉಂಟು. ಅವ್ರು ಏನೇ ಕರೆಯೋಳ್ರಕ್ಕ
ಅವರು ಮಾಡಿದಂಥ ಸಾಮಾಜಿಕ ಉದ್ಧಾರಕ್ಕಾಗಿ ಅಲ್ಲಿ ಕೆರೆ ಭಾಗಗಳನ್ನು ಕಟ್ಟಿಸಿರಲ್ಲ, ಅದು ಬಹಳ ಪ್ರಮುಖವಾದಂಥ ಕೆಲಸ. ಅದು ನಮ್ಗೆ ಆದರ್ಶ ಆಗಬೇಕಾಗಿದೆ. ಅದಕ್ಕಾಗಲೇ ಅವರನ್ನ ಕರ್ಮಯೋಗಿ ಅಂತ ಕರಿತಾ ಇದ್ದಾರೆ, ಕಾಯಕ ಯೋಗಿ ಅಂತ ಕರಿತಾ ಇದ್ದಾರೆ. ನಂತರ ಶಿವಯೋಗಿ ಸ್ಥಾನಕ್ಕೂ ಸಹ ಅವರು ಮುಟ್ಟಿದರು. ಅಂಥ ಒಂದು ಸಾಧನೆ ಮಾಡಿದಾರಲ್ಲ, ಅವರು ನಮ್ಗೆ ಆದರ್ಶ ಆಗಬೇಕಾಗಿದೆ. ನಾವು ಅವರು ಏರಿದಂಥ ಎತ್ತರಕ್ಕೆ ಏರಬೇಕಾಗಿದೆ. ಇದು ಅಲ್ಲದೆ ಇನ್ನೂ ಕೆಲವೊಂದು ವಿಷಯಗಳನ್ನು ನಾವು ಗಮನಿಸಬೇಕು. ಅವರು ಈ ಸಮಾಜಕ್ಕೆ ಕೊಟ್ಟಂಥ ಸಂದೇಶಗಳು ಏನು ಅನ್ನೋದನ್ನು ನಾವು ಗಮನಿಸುವುದೇ ಆದರೆ, ಅವರು ಕಾಯಕ ಅನ್ನುವಂಥ ಒಂದು ತತ್ವವನ್ನು ಕೊಟ್ಟಿದ್ದಾರೆ, ಸಮಾನತೆ ಅನ್ನುವಂಥ ತತ್ವವನ್ನು ಕೊಟ್ಟಿದ್ದಾರೆ, ದಾಸೋಹ ಅನ್ನುವಂಥ ತತ್ವವನ್ನು ನೀಡಿದ್ದಾರೆ, ಮೂಢನಂಬಿಕೆಗಳ ನಿವಾರಣೆ ಆಗಬೇಕು ಅಂತ ವೈಚಾರಿಕವಾದಿಗಳು ಶರಣರು. ನಮ್ಮ ಶಾಸ್ತ್ರಿಗಳು ಮಾತಾಡೋ ಕಾಲ ಕೇಳಿದ್ರು, ನಮ್ಮ ಶರಣರ ವೈಶಿಷ್ಟ್ಯ ಏನು ಅಂದ್ರೆ ಅವರು ಬೇಡಿದವರಲ್ಲ, ನೀಡಿದವರು. ಸಿದ್ದರಾಮೇಶ್ವರರು ಸಹ ಅಷ್ಟೇ, ಎಲ್ಲಿನವರು ಬೇಡಲಿಲ್ಲ, ಅವರು ನೀಡ್ತಾ ಹೋದ್ರು. ಈ ಶ್ರದ್ಧೆ, ನಿಷ್ಠೆ, ಸ್ವಾವಲಂಬನೆ ಅನ್ನುವಂಥ ಮಾನವೀಯ ಮೌಲ್ಯಗಳನ್ನು ಶರಣರು ಪ್ರತಿಪಾದಿಸಿರಲ್ಲ, ಅದೇ ರೀತಿ ನಮ್ಮ ಸಿದ್ದರಾಮೇಶ್ವರವರು ಸಹ ಪ್ರತಿಪಾದನೆ ಮಾಡಿದ್ದಾರೆ ಅನ್ನೋದನ್ನು ನಾವು ಗಮನಿಸಬೇಕು. ಶ್ರದ್ಧೆ ಮತ್ತು ನಿಷ್ಠೆಯಿಂದ ಕಾಯಕ ಮಾಡುವುದೇ ಭಗವಂತನ ಸೇವೆ ಅಂತ ಹೇಳ್ತಾ ಇದ್ದಾರೆ. ಶ್ರದ್ಧೆಯಿಂದ ನಿಷ್ಠೆಯಿಂದ ನೀವು ಕಾಯಕವನ್ನು ಮಾಡ್ರಿ, ಅದೇ ದೇವರ ಪೂಜೆ, ಅದೇ ದೇವರ ಸೇವೆ. ಆದ್ರೆ ಇವತ್ತಿನ ದಿನ ಹಳ್ಳಿಯಿಂದ ಬಂದಂಥವ್ರಿಗೆ ಚೆನ್ನಾಗಿ ಅರ್ಥ ಆಗ್ಬೋದು, ಅಷ್ಟೇ ಅಲ್ಲ ಎಲ್ರಿಗೂ ಅರ್ಥ ಆಗ್ತಾ ಇದೆ. ನಾವು ಇವತ್ತಿನ ದಿನ ನಮ್ಮ ಸೇವೆಯನ್ನ, ನಮ್ಮ ಕರ್ತವ್ಯವನ್ನ, ನಮ್ಮ ಕೆಲಸವನ್ನ ನಿಷ್ಠೆಯಿಂದ ಮಾಡ್ತಾ ಇಲ್ಲ, ನಿಷ್ಠೆಯಿಂದ ಮಾಡ್ತಾ ಇಲ್ಲ. ಸೋಮಾರಿಗಳಾಗಿದ್ದೀವಿ, ಮೈ ಉಳಿಸ್ಕೊಳ್ಳೋದಕ್ಕೆ ನೋಡ್ತಾ ಇದ್ದೀವಿ. ಆ ಒಂದು ನಿಯಮದ ಕೂಲಿ ಏನಿದೆಯಲ್ಲ, ಅದಕ್ಕಿಂತ ಹೆಚ್ಚಿನ ಬಯಸ್ತಾ ಇದ್ವಿ, ಕಾಯಕಕ್ಕೆ ದ್ರೋಹ ಬಗಿತಾ ಇದ್ವಿ. ಅದಕ್ಕೆ ನಾವು ದೇವರ ಸೇವೆ ಮಾಡಿದಂಗೆ ಆಗೋದಿಲ್ಲ, ಅದಕ್ಕೆ ದೇವರು ನಮ್ಗೆ ಹೊಲದಿಲ್ಲ ಏನು ಅನ್ನಿಸ್ತಾ ಇದೆ. ಶರಣರು ಹೇಳ್ತಾ ಇದ್ದಾರೆ, ಆ ಕಾಯಕವನ್ನು ಬಹಳ ನಿಷ್ಠೆಯಿಂದ ಮಾಡ್ರಪ್ಪ, ಶ್ರದ್ಧೆಯಿಂದ ಮಾಡ್ರಿ ಅಂತ. ಅದ್ರ ಜೊತೆಗೆ ಬಹಳ ಮುಖ್ಯವಾದಂಥ ಒಂದು ವಿಷಯವನ್ನು ನಮ್ಮ ಸಮಾಜಕ್ಕೆ ಹೇಳ್ತಾ ಇದ್ದಾರೆ ಸಿದ್ದರಾಮೇಶ್ವರ ಅವರು. ಸ್ವಾವಲಂಬಿಗಳಾಗಿ ಬದುಕಬೇಕು. ಒಂದು ಹಂತದವರೆಗೆ ನಾವು ತಂದೆ ತಾಯಿಗಳನ್ನ, ಹಿರಿಯರನ್ನ ಅವಲಂಬಿಸಬೇಕು. ಆ ಹಂತ ಮುಗೀತು ಅಂದ್ರೆ ನಾವು ಸ್ವತಂತ್ರವಾಗಿ ಬದುಕುವುದನ್ನು ಕಲಿಬೇಕು. ಇದನ್ನು ಅಕ್ಷರಶಃ ನಡೆಸಿಕೊಟ್ಟಂಥವ್ರು ನಮ್ಮ ಕಣ್ಣೆದುರಿಗಿದ್ದಂಥ ಬಸವಾನಂದ ಸ್ವಾಮಿ. ಸ್ವತಂತ್ರವಾಗಿ ಬದುಕ್ತಾ ಇದ್ದಾರೆ ಮತ್ತು ಸ್ವತಂತ್ರವಾಗಿ ಬದುಕುವುದನ್ನು ಕಲಿಸ್ಕೊಡ್ತಾ ಇದ್ದಾರೆ ಅವರು. ಇನ್ನು ಸಮಾನತೆ ಮತ್ತು ಮಾನವೀಯತೆ ಬಗ್ಗೆ ಏನು ಸಂದೇಶ ಕೊಟ್ಟಿದ್ದಾರೆ ಅವರು ಅಂದ್ರೆ, ಎಲ್ಲರನ್ನ ಸಮಾನವಾಗಿ ಕಾಣಬೇಕು. ಅಲ್ಲಿ ಲಿಂಗ ಭೇದ ಇಲ್ಲ, ವರ್ಣ ಭೇದ ಇಲ್ಲ, ವರ್ಗ ಭೇದ ಇಲ್ಲ, ಯಾವುದಿಲ್ಲ, ಎಲ್ಲರೂ ಸಮಾನರು. ಇದು ಮಾನವೀಯ ಮೌಲ್ಯ. ಇಂಥ ಮೌಲ್ಯವನ್ನು ಸಿದ್ದರಾಮೇಶ್ವರ ಅವರಿಗೆ ಎತ್ತಿಡಿದ್ದಾರೆ. ಇನ್ನು ಇವತ್ತಿನ ದಿನ ನಾವು ಶಿಕ್ಷಣವನ್ನು ಪಡ್ಕೊಂಡಿದ್ದೀವಿ, ಅದರಲ್ಲಿ ಅನುಮಾನನೇ ಇಲ್ಲ. ಆದರೆ 12ನೇ ಶತಮಾನದಲ್ಲಿದ್ದಂಥ ಶರಣರು ಅನಕ್ಷರಸ್ಥರು ಬಹಳ ಜನ ಇದ್ರು ಅಂತ ಹೇಳ್ತಾ ಇದ್ವಿ. ಆದ್ರೆ ಅವ್ರ ಬಳಿ ವೈಚಾರಿಕತೆ ಅನ್ನೋದಿತ್ತು, ಅದ್ರ ಜೊತೆಗೆ ಮೂಢನಂಬಿಕೆ ಅನ್ನೋದು ಲವಲೇಶವೂ ಇರಲಿಲ್ಲ ಅವರು. ಆದ್ರೆ ನಮ್ಮಲ್ಲಿ ಇವತ್ತಿನ ದಿನ ಎಷ್ಟೇ ಶಿಕ್ಷಣವನ್ನು ಪಡೆದರೂ ಸಹ ಮೂಢನಂಬಿಕೆ ಅನ್ನೋದಿದೆ ನಮ್ಮಲ್ಲಿ. ಅದಕ್ಕೆ 12ನೇ ಶತಮಾನದಾಗ ಹೇಳ್ತಾ ಇದ್ದಾರೆ ಅವರು, ಸಮಾಜದಲ್ಲಿ ಬೇರೂರಿದ್ದಂಥ ಮೂಢನಂಬಿಕೆಗಳನ್ನ ತೊಡೆದು ಹಾಕ್ರಿ. ಆ ಕೆಲಸವನ್ನು ನಾವು ಇವತ್ತು ಮಾಡಬೇಕಾಗಿದೆ. ಅದಕ್ಕೆ ಈ ಸಂದರ್ಭದಲ್ಲಿ ಸರ್ವಜ್ಞನ ಮಾತು ನೆನಪಿಗೆ ಬರ್ತಾ ಇದೆ. ಒಂದು ಕಡೆ ಸರ್ವಜ್ಞ ಹೇಳ್ತಾ ಇದ್ದಾನೆ, ಆಡದೆ ಮಾಡುವವನು ರೂಢಿಯೊಳಗೆ ಉತ್ತಮ, ಆಡಿ ಮಾಡಿದವ ಮಧ್ಯಮ, ಆಡಿ ಮಾಡಿದವ ಮಧ್ಯಮ, ಅಧಮತ ಆಡಿಯೂ ಮಾಡದವ ಸರ್ವಜ್ಞ. ನಾವು ಯಾರು ಅನ್ನೋದನ್ನು ನೋಡ್ಕೋಬೇಕು. ನಾವು ಆಡ್ಲಾರ್ದೆ ಮಾಡಿ ತೋರಿಸಿದ್ವಿ ಅಂದ್ರೆ ಉತ್ತಮರು, ಆಡಿ ಮಾಡಿ ತೋರಿಸಿದ್ವಿ ಅಂದ್ರೆ ಮಧ್ಯಮರೇ ನಾವು. ಅದು ಮಾಡ್ತೀನಿ ಇದು ಮಾಡ್ತಾನೆ ಅಂತೇಳಿ ಏನು ಮಾಡಲೇ ಇಲ್ಲ ಅಂದ್ರೆ ಅಧಮರುವ. ಯಾಕೆ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂದ್ರೆ, ನಮ್ಮಲ್ಲಿ ಮಾತಾಡೋರೇ ಹೆಚ್ಚಾಗಿಬಿಟ್ಟಿದ್ದೀವಿ, ಕಾರ್ಯರೂಪಕ್ಕೆ ತರುವಂಥವ್ರು ಕಡಿಮೆ ಆಗಿಬಿಟ್ಟಿದ್ವಿ. ನನಗೆ ಅನಿಸ್ತಾ ಇದೆ ಒಮ್ಮೆ, ಕಳಬೇಡ ಕೊಲಬೇಡ ಉಸಿಯನ್ನು ನುಡಿಯಲಬೇಡ ಅಂತ ಬಸವಣ್ಣವರು ಅವಾಗ ಹೇಳ್ಬಿಟ್ರು 12ನೇ ಶತಮಾನಕ್ಕೆ. ಅವತ್ತಿನಿಂದ ಇವತ್ತಿನವರೆಗೆ ಆಡಿಕೆ ಅಂತ ಬಂದಿದ್ದೀವಿ, ರೂಢಿಗೆ ತಂದಿಲ್ಲ. ಅಕಸ್ಮಾತ್ ಆ ಸಪ್ತ ಸೂತ್ರಗಳನ್ನು ನಾವು ರೂಢಿಗೆ ತಂದಿದ್ದೀವಿ ಅಂದ್ರೆ ಇವತ್ತಿನ ದಿನ ನಮ್ಮ ಮುಂದಿದ್ದಂಥ ನಮ್ಮ ಮಕ್ಕಳು ಪ್ರಶ್ನೆ ಮಾಡ್ತಾ ಇದ್ರು, ಕೊಲೆ ಅಂದ್ರೆ ಏನು, ಕಳ್ಳತನ ಅಂದ್ರೆ ಏನು,
ಯಾಕೆ ಪ್ರಶ್ನೆ ಮಾಡೋದಿಲ್ಲ ಅಂದ್ರೆ ಅವ್ರು ಕಣ್ಣೆದ್ರೆ ನಡೀತಾ ಇವೆ. ಹೇಳಿಕೆ ಅಂತ ಬಂದಿದ್ದೀವಿ, ಬಿಟ್ಟಿಲ್ಲ ನಾವು. ವರ್ಷಕ್ಕೆ ಒಂದನ್ನೇ ಬಿಟ್ಟಿದ್ವಿ ಅಂತಂದ್ರೆ ಇವತ್ತಿನ ದಿನ ನಮ್ಮ ಸಮಾಜದಲ್ಲಿ ಕೊಲೆ, ಸುಲಿಗೆ, ದರೋಡೆ ಆಗ್ತವೆ ನಡೀತಾನೆ ಇರಲಿ. ಅದಕ್ಕೆ ಶರಣರು ಹೇಳ್ತಾ ಇದ್ದಾರೆ, ನೀವು ನುಡಿದಂತೆ ನಡ್ಕೊಳ್ರಿ. ಮುಂದೆ ಮತ್ತೊಂದು ಚೇಂಜ್ ಆಗ್ತಾ ಇದೆ, ನಡೆದಂತೆ ನುಡಿ ಅಂತ ನೀವು ಹೇಳಿದ್ರು ಅವರು. ಅದಕ್ಕೆ ಅವನ್ನೆಲ್ಲ ನಾವು ಗಮನಿಸಿ ಅವ್ರು ಹೇಳಿದಂಥವುಗಳನ್ನು ರೂಢಿಗೆ ತರುವುದಕ್ಕೆ ನಾವು ಪ್ರಯತ್ನವನ್ನು ಮಾಡಬೇಕು ಅಂತ. ಅದ್ರ ಜೊತೆಗೆ ಮತ್ತೊಂದು ಮಾತನ್ನು ಹೇಳ್ತಾ ಇದ್ದಾರೆ ಸಿದ್ದರಾಮೇಶ್ವರರು, ಸ್ವಾರ್ಥವನ್ನು ತೊರೆದು ಸದ್ವಿಚಾರಗಳೊಂದಿಗೆ ಧರ್ಮದ ಮಾರ್ಗದಲ್ಲಿ ನಡೀಬೇಕು ಅಂತೇಳಿ ಈ ಸಮಾಜಕ್ಕೆ ಕರೆ ನೀಡ್ತಾ ಇದ್ದಾರೆ. ಸ್ವಾರ್ಥವನ್ನು ತೊರೆದು, ಇದು ಬಹಳ ಮುಖ್ಯ. ಇವತ್ತಿನ ದಿನ ನಾವೆಲ್ಲರೂ ಸ್ವಾರ್ಥಿಗಳಾಗ್ಬಿಟ್ಟಿದ್ವಿ ಅನಿಸ್ತಾ ಇದೆ. ಸ್ವಾರ್ಥವನ್ನು ತೊರೆದಂಥವ್ರು ಇಂಥವು ಆ ಮಹಾತ್ಮನಂತವ್ರು ಇರ್ಬೇಕು ಅಲ್ಲೊಬ್ಬರಲ್ಲಿ. ಪ್ರತಿಯೊಬ್ಬರು ಸ್ವಾರ್ಥಿಗಳಾಗಬಾರ್ದು, ನಿಸ್ವಾರ್ಥಿಗಳಾಗಬೇಕು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಅದ್ರ ಜೊತೆಗೆ ಸಂಘದಂತೆ ಫಲ ಅಂತ ಹೇಳ್ತಾ ಇದ್ದಾರಲ್ಲ, ಅದಕ್ಕೆ ಧಾರ್ಮಿಕರ ಜೊತೆಗೆ ಸಂಘದಲ್ಲಿರ್ರಿ, ಒಳ್ಳೆಯವ್ರ ಜೊತೆಗೆ ಇರ್ರಿ ಅನ್ನೋದನ್ನ ಹೇಳ್ತಾ ಇದ್ದಾರೆ. ದಾಸೋಹಕ್ಕೆ ಅವ್ರ ಮಹತ್ವವನ್ನು ಕೊಟ್ಟಿದ್ದಾರೆ ಶರಣರು ಅನ್ನುವಂಥದ್ದು ನಮ್ಮೆಲ್ಲರಿಗೂ ಗೊತ್ತಿದೆ. ಅನ್ನವನ್ನು ದೇವರಿಗೆ ಸಮಾನ ಅಂತ ಪರಿಗಣಿಸ್ತಾ ಇದ್ದಾರೆ. ಅನ್ನ ಪ್ರಸಾದವನ್ನು ವ್ಯರ್ಥ ಮಾಡದೆ ಗೌರವದಿಂದ ಸ್ವೀಕರಿಸಬೇಕು ಅಂತ ಬೋಧಿಸ್ತಾ ಇದ್ದಾರೆ. ನೀವು ಉಣ್ಣೋದಲ್ಲದೆ ಹೆಚ್ಚಾದದ್ದನ್ನು ಬೇರೆಯವರಿಗೂ ಕೊಟ್ಟು ಉಳಿಸರಿ, ಅದು ಪ್ರಸಾದ, ಅದು ದಾಸೋಹ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಇವತ್ತಿನ ದಿನ ಬಹಳಷ್ಟು ಮಂದಿ ದಾಸೋಹ ಮಾಡುವಂಥವ್ರನ್ನ ನೋಡ್ತಾ ಇದ್ವಿ. ಒಳ್ಳೆಯದು, ಇನ್ನೂ ಹೆಚ್ಚಾಗಬೇಕಾಗಿದೆ. ಅದರ ಜೊತೆಗೆ ಈ ವಚನಗಳನ್ನೇನು ಬರೆದಿದ್ದಾರಲ್ಲ, ಆ ವಚನಗಳ ಮೂಲಕ ಅವರ ವೈಯಕ್ತಿಕ ಬದುಕನ್ನು ಕುರಿತು ಹೇಳ್ತಾ ಇದ್ದಾರೆ, ಧರ್ಮ ತತ್ವಗಳನ್ನು ಕುರಿತು ಹೇಳ್ತಾ ಇದ್ದಾರೆ, ಸಾಮಾಜಿಕ ಕಳಕಳಿಯನ್ನು ವ್ಯಕ್ತಪಡಿಸಿದಂಥದ್ದನ್ನು ಕಾಣಬಹುದು ನಾವು. ಇಂಥ ಹತ್ತಾರು ತತ್ವ ಸಿದ್ಧಾಂತಗಳನ್ನು ಅವರು ನಮಗೆ ವಚನಗಳ ಮೂಲಕ ಕೊಟ್ಟಿದ್ದಾರೆ ಅನ್ನುವಂಥದ್ದು ಬಹಳ ಮುಖ್ಯ ಅನಿಸ್ಕೊಳ್ತಾ ಇದೆಯಾ. ಕೊನೆಯಲ್ಲಿ ಒಂದು ಮಾತನ್ನು ಹೇಳಿ ನಾನು ಮುಗಿಸ್ತಾ ಇದ್ದೀನಿ. ಸಮಾನತೆ ಅಂತ ನಾವು ಇಲ್ಲಿವರೆಗೆ ಹೇಳ್ಕೊಂತ ಬಂದಿದ್ದೀವಿ. ಇವತ್ತಿಗೂ ನಮ್ಮಲ್ಲಿ ಸಮಾಜದಲ್ಲಿ ಸಮಾನತೆ ಅನ್ನೋದು ಕಾಣ್ತಾ ಇಲ್ಲ. ಹೆಣ್ಣು ಗಂಡು ಅಂತ ಭೇದ ಮಾಡ್ತಾ ಇದ್ವಿ, ಮೇಲು ಕೀಳು ಅಂತ ಹೇಳ್ತಾ ಇದ್ವಿ, ವರ್ಗ ವರ್ಣ ಅಂತ ಹೇಳ್ತಾ ಇದ್ವಿ. ಅದಕ್ಕೆ ಅವರು ಹೆಣ್ಮಕ್ಳನ್ನು ಸಹ ದೇವರು ಅಂತ ಕಾಣ್ತಾ ಇದ್ದಾರೆ ಸಿದ್ದರಾಮೇಶ್ವರ ಅವರು. ಆ ಒಂದು ವಚನವನ್ನು ಹೇಳಿ ನನ್ನ ಮಾತುಗಳಿಗೆ ಮಂಗಳ ಹೇಳ್ತಾ ಇದ್ದೀನಿ. ತಾ ಮಾಡಿದ ಹೆಣ್ಣು ತನ್ನ ತಲೆಯನ್ನೇರಿತ್ತು, ತಾ ಮಾಡಿದ ಹೆಣ್ಣು ತನ್ನ ತೊಡೆಯನ್ನೇರಿತ್ತು, ತಾ ಮಾಡಿದ ಹೆಣ್ಣು ಬ್ರಹ್ಮನ ನಾಲಿಗೆಯನ್ನೇರಿತ್ತು, ತಾ ಮಾಡಿದ ಹೆಣ್ಣು ನಾರಾಯಣನ ಎದೆಯನ್ನೇರಿತ್ತು. ಅದು ಕಾರಣ ಹೆಣ್ಣು ಹೆಣ್ಣಲ್ಲ, ಹೆಣ್ಣು ರಾಕ್ಷಸಿಯಲ್ಲ, ಹೆಣ್ಣು ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನೋಡ. ನಾವು ಇವತ್ತಿನ ಕಾಲದಲ್ಲಿನೂ ಸಹ ಹೆಣ್ಮಕ್ಳನ್ನ ಕೀಳಾಗಿ ಕಾಣ್ತಾ ಇದ್ವಿ. ನಮ್ಮ ಮನೆಗಳಲ್ಲಿ ಮೊದಲು ಗಂಡು ಮಕ್ಳಿಗೆ ಊಟ, ಆಮೇಲೆ ಹೆಣ್ಮಕ್ಳು. ಏನೋ ಪ್ರಸವ ಬಂದಾಗ ಮೊದಲು ಗಂಡು ಮಕ್ಕಳು, ಆಮೇಲೆ ಹೆಣ್ಮಕ್ಳನ್ನ ಇವತ್ತಿಗೂ ನಾವು ಕಡೆಗಣಿಸ್ತಾ ಇದ್ವಿ. ಆದ್ರೆ ಅವರು ಶರಣರು, ಅದರಲ್ಲಿ ಸಿದ್ದರಾಮೇಶ್ವರ ಅವರು ಹೆಣ್ಮಗಳನ್ನ ದೇವರು ಅಂತಾನೆ ಕಾಣ್ತಾ ಇದ್ದಾರೆ. ದೇವರು ಅಂದ್ರೆ ಸ್ತ್ರೀ, ಸ್ತ್ರೀ ಅಂದ್ರೆ ದೇವರು ಅಂತ. ಇಂಥ ಮಾತುಗಳನ್ನ ನಾವು ಬರೀ ಹೇಳ್ಕೊಂತ ಹೋಗೋದು ಬೇಡ, ಮುಂದೆ ದಿನಗಳಲ್ಲಿ ಅದನ್ನ ರೂಢಿಯಲ್ಲಿ ತರೋಣ, ಆಚರಣೆಯಲ್ಲಿ ತರೋಣ ಅಂದಾಗ ಆ ಶರಣರನ್ನು ಕಂಡುಕೊಂಡಿದ್ರಲ್ಲ, ಕಲ್ಯಾಣ ರಾಜ್ಯವನ್ನು ಕಟ್ಟಬೇಕು ಅಂತ, ಅದು ಇವತ್ತಿಗೂ ನನಸಾಗಿಲ್ಲ. ನಾವು ಎಲ್ಲರೂ ಪ್ರಯತ್ನ ಮಾಡಿದ್ರೆ ಶರಣರು ಕಂಡಂಥ ಕಲ್ಯಾಣದ ರಾಜ್ಯ ಕಲ್ಪನೆ ಅದು ನನಸಾಗಬಹುದು ಅಂತ ನಾನು ಭಾವಿಸ್ತಾ ಇದ್ದೀನಿ. ಅದು ಪೂಜ್ಯರು ಇಂಥ ಕಾರ್ಯಕ್ರಮಗಳನ್ನು ಮಾಡೋದ್ರ ಮೂಲಕ ಜನರಲ್ಲಿ ಪ್ರಜ್ಞೆಯನ್ನು ಮೂಡಿಸಿ ಆ ಶರಣರು ಕಂಡಂಥ ಕಲ್ಯಾಣ ರಾಜ್ಯವನ್ನು ಕಟ್ಟಬೇಕು ಅನ್ನುವಂಥ ಪ್ರಯತ್ನವನ್ನು ನಾವೆಲ್ಲರೂ ಕೂಡಿ ಮಾಡಿದ್ವಿ ಅಂತಂದ್ರೆ ನಿಜವಾಗ್ಲೂ ಕಲ್ಯಾಣ ರಾಜ್ಯನ ನಾವು ತಗೊಂಡು ಬರ್ಬೋದು. ಯಾಕೆ ಈ ಹಿನ್ನೆಲೆಯಲ್ಲಿ ಒಂದೆರಡು ಮಾತುಗಳನ್ನು, ಅನಿಸಿಕೆಗಳನ್ನು ಹಂಚಿಕೊಳ್ಳುವುದಕ್ಕೆ ಅನುವು ಮಾಡಿಕೊಟ್ಟಂಥ ಪೂಜ್ಯರಿಗೂ ಆರಿಸಿದಂಥ ತಮ್ಮೆಲ್ಲರಿಗೂ ವಂದನೆಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ.